ಇಂದಿನ ಈ ವಿಡಿಯೋದಾಗ ನಾವು ಗ್ರೋ ಆ್ಯಪನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದಂತ ತಿಳ್ಕೊಳ್ಳೋಣ. ಈಗ ಗ್ರೋ ಆ್ಯಪ್ ಓಪನ್ ಐತಿ. ನಾವಿಲ್ಲಿ ನೋಡ್ಬೋದು ಮೇಲೆ ನಾವು ತಿಳ್ಕೊಳ್ತೇವೆ ಏನೇನಪ್ಪ ಅಂದ್ರೆ ನಿಫ್ಟಿ 50, ಸೆನ್ಸೆಕ್ಸ, ಬ್ಯಾಂಕ್ ನಿಫ್ಟಿ ಇವ ಮೂರು ನಮಗೆ ಮೇಲೆ ಕಾಣಕ್ಕೆ ಸಿಗ್ತಾವೆ. ಆನಂತರ ಬೇರೆ ಬೇರೆ ಇದ್ದಿದ್ದನ್ನ ಇಲ್ಲಿ ನೋಡ್ಬೋದು ನಾವು. ನಿಫ್ಟಿ 50 ಆಗಲಿ, ಬ್ಯಾಂಕ್ ನಿಫ್ಟಿ ಆಗಲಿ, ಪಿನ್ ನಿಫ್ಟಿ ಆಗಲಿ, ಸೆನ್ಸೆಕ್ಸ್ ಆಗಲಿ, ನಿಫ್ಟಿ ಮಿಡ್ ಕ್ಯಾಪ್ ಸೆಲೆಕ್ಟ್ ಆಗಲಿ, ಈ ರೀತಿಯಾದ ಬೇರೆ ಬೇರೆ ಎಲ್ಲ ನಮಗೆ ಇಲ್ಲಿ ಸಿಗ್ತಾವೆ. ಇವುದ್ರೊಳಗೆ ನಾವು ಟ್ರೇಡ್ ಮಾಡ್ಬೇಕಂದ್ರೆ ಈಗ ಸಿಂಪಲ್ ನಿಫ್ಟಿ 50 ಹೋಗೋಣ. ನಿಫ್ಟಿ 50 ಟ್ರೇಡ್ ಮಾಡ್ಬೇಕಂದ್ರೆ ಒಂದು ಆಪ್ಷನ್ ಐತಿ. ಅದೇನಪ್ಪ ಅಂದ್ರೆ ಆಪ್ಷನ್ ಚೈನ. ಈ ಆಪ್ಷನ್ ಚೈನ್ನ ಮೂಲಕ ನಾವು ಇದನ್ನು ಮಾಡ್ಬೋದು, ಅಂದ್ರೆ ಟ್ರೇಡ್ ಮಾಡ್ಬೋದು. ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ರೇಡ್ ಮಾಡ್ಬೋದು. ಅಂದ್ರೆ ಈಗ ನೋಡಿರ್ಬೋದು ಇಲ್ಲೇ ಪುಟ್ ಪ್ರೈಸ, ಆನಂತರ ಕಾಲ್ ಪ್ರೈಸ. ಈಗ ಕಾಲ್ ಪ್ರೈಸ್ ಮ್ಯಾಗ ಹೋಗೋದು ನಾವು ಇದು ಮಾಡಿದ್ರೆ ಅಕಸ್ಮಾತ್ ನಿಮ್ಗೇನಾರ ಪ್ರೈಸ್ ಮೇಲೆ ಹೋಗೋದು ಅಂತ ಅನ್ಸಕತ್ತ ಕಾಲನ್ನು ಬೈ ಮಾಡಬೇಕು. ಅಕಸ್ಮಾತ್ ನಿಮ್ಗೆ ಪ್ರೈಸ್ ಕೆಳಗೆ ಹೋಗೋದು ಅನ್ಸಕತ್ರ ಪುಟ್ ಪ್ರೈಸನ್ನು ಬೈ ಮಾಡಬೇಕು. ಈಚೆ ಕಡೆ ಹಸಿರು ಕಾಣತ್ತಲ್ಲ ಇವೆಲ್ಲ ಕಾಲ್ ಪ್ರೈಸ್ಗಳು, ಆನಂತರ ಈಚೆ ಕಡೆ ಕಾಣುವೆಲ್ಲ ಪುಟ್ ಪ್ರೈಸ್ಗಳು. ಇಲ್ಲೇನ ಒಂದು ಸಿಂಪಲಾಗಿ ತಿಳ್ಕೊರಿ. ಕಾಲ್ ಅಂದ್ರೆ ಒಂದು ಮೇಲೆ ಹೋಗಕತ್ರ ಕಾಲ, ಕೆಳಗೆ ಬರಕತ್ರ ಪುಟ್ಟ. ಇದು ನಿಫ್ಟಿ 50 ಆಗೈತಿ. ಆನಂತರ ನಾವು ಬ್ಯಾಂಕ್ ನಿಫ್ಟಿ ಹೋಗು ಸೇಮ್ ಅದೇ ಥರ ಇರ್ತೈತಿ. ಆಪ್ಷನ್ ಚೈನ್ ಮೂಲಕನ ಇವಾಗಿದ್ದು ಮೇಲಿನ ಒಂದು ಈ ಥರ. ಆನಂತರ ಇಲ್ಲಿ ಎಕ್ಸ್ಪ್ಲೋರ್ ನೋಡ್ಬೋದು ನಾವು ಬೇರೆ ಬೇರೆ ಶೇರ್ಗಳು ಇರ್ತಾವೆ. ಅಂದ್ರೆ ಇಲ್ಲಿ ನೋಡ್ಬೋದು ಇಲ್ಲೇ ಟಾಪ್ ಲೂಸರ್ಸ್ ಅದಾರು, ಯಾರ್ಯಾರು ಲಾಸ್ ಆಗಿಲ್ಲ ಟಾಪ್ ಲಾಸರ್ಸ್ಗಳು. ಆನಂತರ ಟಾಪ್ ಗೇನರ್ಸ್ಗಳ ಬಗ್ಗೆ ನೋಡೋದಾದ್ರೆ ಇಲ್ಲಿ ಟಾಪ್ ಗೇನರ್ಸ್ ಮ್ಯಾಗೆ ಕ್ಲಿಕ್ ಮಾಡಿದ್ರೆ ಟಾಪ್ ಗೇನರ್ಸ್ಗಳ ಲಿಸ್ಟ್ ಬರ್ತೈತಿ. ಈಗ ನೋಡ್ಬೋದು ನಾವಿಲ್ಲೇ ಬೇರೆ ಬೇರೆ ಅದಾವು. ಪವರ್ ಫೈನಾನ್ಸ್ ಕಾರ್ಪ್ ಆಗಲಿ, ಸ್ವಿಗ್ಗಿ ಆಗಲಿ, ಈ ರೀತಿಯಾದ ಬೇರೆ ಬೇರೆ ಕಂಪ್ನಿಗಳು. ಆನಂತರ ಟಾಪ್ ಲಾಸ್ ಹೋಗಿ ನೋಡ್ರೆ ಬೇರೆ ಬೇರೆ ಕಂಪ್ನಿಗಳು ನೋಡಕ್ಕೆ ಸಿಗ್ತಾವೆ ನಮಗೆ. ಇಲ್ಲೇ ಮೇಲಿದ್ದು ಅವಕ್ಕವು ಆಮಕ್ಕ ಮೋಸ್ಟ್ ಟ್ರೇಡೆಡ್ ಇನ್ MTF ಅಂತ ಐತಲ್ಲ, ಇದ್ರೊಳಗೆ BSC ಆಗಲಿ, ಆನಂತರ JBM ಆಟೋ ಆಗಲಿ, ಈ ಥರ ಬೇರೆ ಬೇರೆ ಅದಾವು. ಆವಾಗ ಟಾಪ್ ಇಂಟ್ರಾಡೇ ಒಳಗೆ ನೋಡೋದಾದ್ರೂ ಬೇರೆ ಬೇರೆ ಇರ್ತಾವೆ. ಈಗ ನಾವು ಟ್ರೇಡಿಂಗನ್ನು ಮಾಡ್ಬೇಕು. ಅಂದ್ರೆ ನಿಮ್ಗೆ ಆಗಲೇ ಹೇಳಿದೆ ನಾನು ಆಪ್ಷನ್ ಐತಿ. ಆಪ್ಷನ್ ಚೈನ್ನ ಮೂಲಕ ಟ್ರೇಡ್ ಮಾಡ್ಬೋದು. ಇದು ನಿಫ್ಟಿ 50, ಸೆನ್ಸೆಕ್ಸ, ಬ್ಯಾಂಕ್ ನಿಫ್ಟಿ ಒಳಗೆ ಇಕ್ರೋ ಟ್ರೇಡ್ ಮಾಡೋದಾದ್ರೆ ಆಪ್ಷನ್ ಥ್ರೂ ಹೋಗ್ಕೊಳವ. ಈಗ ನಾವು ಇಂಟ್ರಾಡೇ ಟ್ರೇಡಿಂಗ್ ಅಂತ ಕೇಳಿರ್ತಾವೆ. ಆ ಇಂಟ್ರಾಡೇ ಟ್ರೇಡಿಂಗ್ ಹೆಂಗೆ ಮಾಡೋದಂದ್ರೆ ಈಗ ನಾವು ಒಂದು ಶೇರ್ ತೊಗೋತಾನು, ಶೇರನ್ನು ಓಪನ್ ಮಾಡ್ತಾನು. ಈಗ ಇಲ್ಲೇ ತೊಗೊಂಡ್ಬಿಡು ಯಾವ್ದಾರ ನಾವು ಈಗ ಕೊಚ್ಚಿನ್ ಶಿಪ್ ಯಾರ್ಡನ್ನು ತೊಗೊಂಡು ಈ ಕೊಚ್ಚಿನ್ ಶಿಪ್ ಯಾರ್ಡೋಗ ಈಗ ನಾವು ಇಂಟ್ರಾಡೇ ಮಾಡ್ಬೇಕಂದ್ರೆ ಸಿಂಪಲ್ಲಾಗಿ ಇದರ ಡೀಟೇಲ್ಸ್ ಎಲ್ಲ ಕೆಳಗೆ ಇರ್ತೈತಿ. ಇಲ್ಲಿ ನಾವು ಸ್ಕ್ರೋಲ್ ಮಾಡಿದ್ರೆ ನಮ್ಗೆ ಈ ಥರ ಡೀಟೇಲ್ಸ್ ಎಲ್ಲ ಗುರ್ತಾಗೈತಿ. ಅಂದ್ರೆ ಇದು ಯಾವ ಟೈಮ್ ಒಳಗೆ ಎಷ್ಟೆಷ್ಟು ಇತ್ತು ಮತ್ತು ಇದ್ರ ಮಾರ್ಕೆಟ್ ಕ್ಯಾಪ್ ಎಷ್ಟೈತಿ ಅಂತೇಳಿ ಎಲ್ಲ ಇದ್ರಾಗ ಇರ್ತೈತಿ. ನಾವು ಕೆಳಗೆ ಸ್ಕ್ರೋಲ್ ಮಾಡ್ರೆ ಆನಂತರ ಈಗ ಬೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ರೆ ನಮ್ಗೆ ಇಲ್ಲೇ ಒಣ್ಣೆಗೆ ಬರ್ತೈತಿ ಡೆಲಿವರಿ ಆಪ್ಷನ್. ಇದ್ರೊಳಗೆ ಏನಾಕೈತೆ ಅಂದ್ರೆ ನೀವು ಒಂದು ಲಾಂಗ್ ಟರ್ಮ್ ಹೋಗಿ ಇನ್ ಮಾಡಕತ್ರ ಇದನ್ನು ಹೋಲ್ಡೋಗಿ ಇಡಬೇಕಂದ್ರೆ ಈ ಆಪ್ಷನ್ನ ಕ್ಲಿಕ್ ಮಾಡುವ ಮೂಲಕ ಬೈ ಮಾಡಬೇಕು. ನೀವು ಇಂಟ್ರಾಡೇ ಅಂದ್ರೆ ಒಂದು ದಿನ ಇವತ್ತು ಖರೀದಿ ಮಾಡಿ ಇವತ್ತನ ಮಾರಾಟ ಮಾಡೋದಾದ್ರೆ ಇಂಟ್ರಾಡೇ ಮೂಲಕ ಒಂದಿನ ಮಾಡ್ತೇವೆ. ಇಲ್ಲೇ 5x ಮಟ ಮಾರ್ಜಿನ್ ಸಿಗ್ತೈತಿ. ಅಂದ್ರೆ ಇಲ್ಲಿ ನೋಡ್ಬೋದು ನಾವು ಒಂದು ಶೇರಿನ ಬೆಲೆ 2179 ಐತಿ ಇದ್ರದ. ಬಟ್ ಇಂಟ್ರಾಡೇ ಹೋಗಿ 448 ರೂಪಾಯಿ ಆಗೈತಿ. ಅಂದ್ರೆ 5x ಮಾರ್ಜಿನ ಇಂಟ್ರಾಡೇಗೂ ಸಿಗ್ತೈತಿ. ಈ ಇಂಟ್ರಾಡೇ ಒಳಗೆ ಇದು ಮಾಡ್ಬೇಕಂದ್ರೆ ಇಲ್ಲಿ ಮನಿ ಆ್ಯಡ್ ಮಾಡಿ ಬೈ ಅಂತ ಬರ್ತೈತಿ. ಅದನ್ನು ಕ್ಲಿಕ್ ಮಾಡ್ರೆ ಇಂಟ್ರಾಡೇ ಇದಾಕೈತಿ. ಬಟ್ ಇಂಟ್ರಾಡೇ ಮಾಡ್ಬೇಕಾದ್ರೆ ಮಾರ್ಕೆಟ್ ಓಪನ್ ಇರಬೇಕು. ಅಂದ್ರೆ 9:15 3:00 ಮಟ ನೀವು ಇಂಟ್ರಾಡೇ ಹೋಗಿ ಟ್ರೇಡ್ ಮಾಡ್ಬೋದು. ಆನಂತರ ಈಗ ನೋಡ್ಬೋದು ನಾವು. ಆನಂತರ ಸೇಮ್ ಬೇರೆ ಬೇರೆ ಇಂಟ್ರಾಡೇ ಒಳಗೆ ಮಾಡ್ಬೇಕಂದ್ರೆ ಈಗ ನೋಡಿರಿ ಈಗ BSC ಹೋಗಿ ಆಪ್ಷನ್ ಚೈನ್ ಹೋಗಿ ಇದು ಮಾಡೋದಾದ್ರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ ಹೋಗಿ ಮಾಡೋದಾದ್ರೆ ಇಲ್ಲಿ ನೋಡ್ಬೋದು ನಾವು. ಇಲ್ಲಿ ಸೇಮ್ ಆಗಲೇ ಹೇಳಿದೆನು ಕಾಲ್ ಪ್ರೈಸ, ಪುಟ್ ಪ್ರೈಸ. ಈಗ ಪ್ರೈಸ್ ಮೇಲೆ ಹೋಗೋದು ಅಂದ್ರೆ ಕಾಲನ್ನು ಬೈ ಮಾಡಬೇಕು. ಇಲ್ಲೇ ಇತರು ಎಷ್ಟು ಐತೆ ಅಂದ್ರೆ ಮಿನಿಮಮ್ 375 ಇದನ್ನು ತೊಗೊಳ್ಬೇಕು. ನೀವು ಅಷ್ಟೆಷ್ಟು ಕಾಟ್ಗೆ ನೀವು ಇನ್ನು ಹೊಡ್ರೆ ಡೈರೆಕ್ಟಾಗಿ ಕಾಲ ಬೈ ಹಾಕೈತಿ. ಇದು 26 ಅಂದರೆ 26ನೇ ತಾರೀಕು ಮಟ್ಟ ಅಷ್ಟು ವ್ಯಾಲಿಡಿಟಿ ಇರ್ತೈತಿ. ಮೇಲೆ ನೀವು ಅದನ್ನು ಕೂಡ ನೋಡ್ಬೋದು. ಈ ರೀತಿಯಾಗಿ ನಾವು ಒಂದು ಗ್ರೋ ಆ್ಯಪ್ ಒಳಗೆ ಟ್ರೇಡ್ ಮಾಡ್ಬೋದು. ಇದು ಈಚೆ ಕಡೆ ಟ್ರೇಡಿಂಗ್ ಒಳಗೆ ಅದು. ಆನಂತರ ನಾವು ನೋಡ್ತೇವೆ ಸೇಮ್ ಇದು ಫ್ಯೂಚರ್ ಆ್ಯಂಡ್ ಆಪ್ಷನ್ ಆಗಲೇ ಹೇಳಿದೆನಲ್ಲ ಅವು ಇರ್ತಾವೆ. ಇಲ್ಲ ಸೆನ್ಸೆಕ್ಸ್ ಆಗಲಿ, ನಿಫ್ಟಿ 50 ಆಗಲಿ, ಬ್ಯಾಂಕ್ ನಿಫ್ಟಿ ಆಗಲಿ, ಇದ್ರಾಗ ಆಪ್ಷನ್ ಚೈನನ್ನು ಓಪನ್ ಆಗಿ ಸೇಮ್ ಆಗಲೇ ಹೇಳಿಲ್ಲ ಅದು ಇರ್ತೈತಿ ಇದ್ರಾಗ. ಇಲ್ಲಿ ನೀವು ಅಕಸ್ಮಾತ್ ಡೇಟ್ ಅದು ಸೆಲೆಕ್ಟ್ ಚೇಂಜ್ ಮಾಡೋದಾದ್ರೆ ಏನು ಮಾಡ್ಬೇಕು ಅನ್ನೋದು ನೋಡೋಣ. ಈಗ ಇಲ್ಲೇ ಮ್ಯಾಲೆ ಇದು ನೋಡಿರಿ 24 ಜೂನ್ ಅಂತೇಳಿ ಇದನ್ನ ನಾವು ವೇರಿಯೇಷನ್ ಮಾಡ್ಬೋದು. ಆದರೆ ನೀವು ಹೆಚ್ಚು ದೂರ ಹೋದಂಗೆ ಅಮೌಂಟನ್ನ ಪ್ರೈಸ್ ಹೆಚ್ಚಾಕೊಂತ ಹೋಗ್ತೈತಿ. ಜುಲೈ 1, ಜುಲೈ 8 ಈ ಥರ ಬೇರೆ ಬೇರೆ ಪ್ರೈಸ ನೋಡೋಕೆ ಸಿಗ್ತೈತಿ ನಮಗೆ. ಇದನ್ನು ಕೂಡ ಮಾಡ್ಬೋದು. ಆನಂತರ ಈಗ ನಾವು ಮ್ಯೂಚುವಲ್ ಫಂಡ್ಸ್ ಅಂತ ಐತಿ ಇನ್ನೊಂದು ಆಪ್ಷನ್. ಇದ್ರ ಮೇಲೆ ಕ್ಲಿಕ್ ಮಾಡ್ರೆ ಇಲ್ಲಿ ನೋಡ್ಬೋದು ನಾವು ಸ್ಟಾರ್ಟ್ SIP ಅಂತ ಫಸ್ಟ್ ಐತಿ. ಆನಂತರ ದೇಶ್ ಬೋರ್ಡ್ ಅಂದ್ರೆ ನೀವು ಏನೇನು ಇರ್ತಾವಲ್ಲ ಅವು ಇರ್ತಾವೆ ಇಲ್ಲೇ. ಆನಂತರ SIP ಏನೇನು ತೊಗೊಂಡಿರ್ತಾರೆ ಅವು ಇಲ್ಲಿ ಇರ್ತಾವೆ.
ಆವಾಗ ವಾಚ್ ಲಿಸ್ಟ್ ನಿಮ್ಮ ಯಾವ್ಯಾವ ಮ್ಯೂಚುವಲ್ ಫಂಡ್ಗಳು ಇಲ್ಲಿ ನೀವು ಫೇವ್ರೇಟ್ ಅದ ಸೇವ್ ಮಾಡಿಟ್ರಲ್ಲ ಅವು ಇಲ್ಲಿ ಬರ್ತಾವೆ. ಈಗ ಎಕ್ಸ್ಪ್ಲೋರ್ ನೋಡ್ಬೋದು ನಾವು ಸ್ಟಾರ್ಟ್ SIP ಅಂದ್ರೆ SIP ಮ್ಯಾಗೆ ಕ್ಲಿಕ್ ಮಾಡಿ ಈಗ ಯಾವ್ದಾರ ಒಂದು ಈಗ ನಿಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಅಂತೈತಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ರೆ ಇಲ್ಲಿ ನಾವು SIPಯನ್ನು ಮಾಡ್ಬೋದು. ಇಲ್ಲಿ ಅಮೌಂಟ್ ಬರ್ತೈತಿ, ಈ ಥರ ನಾವು SIPಯನ್ನು ಇಲ್ಲಿ ಮಾಡ್ಬೋದು. ಆನಂತರ ಹೈ ರಿಟರ್ನ್ದು ಯಾವ್ಯಾವ SIP ಇದಾವೆ ಅಂತೇಳಿ ಇಲ್ಲಿ ತೋರಿಸ್ಕೊಡ್ತೈತಿ. ಇಲ್ಲಿ ನೋಡ್ಬೋದು ನಾವು ಹೈ ರಿಟರ್ನ್ದು ಯಾವ್ಯಾವ ಅದಾವೆ ಅಂತೇಳಿ SBI ಆಗಲಿ, ಆದಿತ್ಯ ಬಿರ್ಲಾ ಆಗಲಿ, ನಿಪಾನ್ ಆಗಲಿ, ಆವಾಗ ಮೋಟಿಲಾಲ್ ಆಗ್ಬೋದು, ಆವಾಗ ICICIನೂ ಆಗ್ಬೋದು, ಆವಾಗ LIC ಆಗ್ಬೋದು. ಇವು ಹೈ ರಿಟರ್ನು ಬರ್ತಾವೆ. ಹೈ ರಿಟರ್ನ್ ಅಂದ್ರೆ ಹೈ ರಿಸ್ಕ್ ಇರ್ತೈತಿ. ಆವಾಗ ಇಲ್ಲೇ ಸ್ಟಾರ್ಟ್ ವಿತ್ 100 ರೂಪಾಯಲ್ಲಿ SIP ಯಾವುದಾದ್ರೂ ಮಾಡ್ಬೋದು ಅಂತೇಳಿ ಐತಿ. ಇದನ್ನು ಕೂಡ ಐತಿ. ಆವಾಗ ಗೋಲ್ಡ್ ಫಂಡ್ಸ್ ಅಂತ ಐತಿ. ಗೋಲ್ಡ್ ಯಾವ್ಯಾವ ಗೋಲ್ಡ್ ಫಂಡ್ಗಳಿದಾವಲ್ಲ ಅವು ಕೂಡ ಇಲ್ಲಿ ಕಾಣಕ್ಕೆ ಸಿಗ್ತಾವೆ. ಇಲ್ಲಿ ನೋಡ್ಬೋದು ನಾವು SBI ಗೋಲ್ಡ್ ಫಂಡ್ ಒಂದು ಡೈರೆಕ್ಟ್ ಪ್ಲ್ಯಾನ್ ಗ್ರೋತ್ ಹೋಗ್ಬಿಟ್ರೆ ಇಲ್ಲಿ ನಾವು ಸ್ಟಾರ್ಟ್ SIP ಅಂತ ಹೊಡ್ರೆ SIP ಕೂಡ ಕ್ರಿಯೇಟ್ ಆಗೈತಿ. ಬಟ್ ಇನ್ನೊಂದು ಐತಿ ಇಲ್ಲೇ ಒನ್ ಟೈಮ್ ಅಂತೇಳಿ, ಅಂದ್ರೆ ಒಂದೇ ಟೈಮಿಗೆ ಅಮೌಂಟ್ ಹಾಕೋದು ಬಿಟ್ಬಿಡೋದು. ಅದು ಸೇಮ್ SIP ಟೈಪ್ ಇರ್ತೈತಿ, ಬಟ್ ಒಂದೇ ಟೈಮ್ ಅಮೌಂಟ್ ಹಾಕೋದು. SIP ಒಳಗೆ 100 ರೂಪಾಯಿ ತಿಂಗಳ ಅಂದ್ರೆ ಎಷ್ಟು ನೀವು ಇಟ್ಟಿರ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಇರ್ತೈತಿ. ಇಲ್ಲಿ ಲಾರ್ಜ್ ಕ್ಯಾಪ್ ಒಳಗೆ ನೋಡ್ಬೋದು ಒಂದು ದೊಡ್ಡ ಇವು ಯಾವ್ಯಾವ ಅಂತೇಳಿ. ಆನಂತರ ಮಿಡ್ ಕ್ಯಾಪ, ಆನಂತರ ಸ್ಮಾಲ್ ಕ್ಯಾಪ, ಈ ರೀತಿಯಾದ ಬೇರೆ ಬೇರೆ ಆಪ್ಷನ್ಗಳು ಇಲ್ಲಿ ಮ್ಯೂಚುವಲ್ ಫಂಡ್ಸ್ ನೋಡೋಕೆ ಸಿಗ್ತೈತಿ. ಇಲ್ಲಿ ನಾವು ನೋಡ್ಬೋದು ಕೆಳಗೆ ಸ್ಕ್ರೋಲ್ ಮಾಡ್ರೆ ಬೇರೆ ಬೇರೆ ಮ್ಯೂಚುವಲ್ ಫಂಡ್ಗಳದಾವು. ಇವಾಗಿದ್ದು ಮ್ಯೂಚುವಲ್ ಫಂಡ್ ಡೀಟೇಲ್ಸ್. ಇಲ್ಲಿ ಸ್ಟಾಕ್ ಮ್ಯಾಗ ಟ್ರೇಡ್ ನೋಡ್ಬೇಕಂದ್ರೆ ಸ್ಟಾಕ್ಸ್ ಐತಲ್ಲ ಇದ್ರ ಮ್ಯಾಗ ಬಂದ ನಿಮ್ಗೆ ಯಾವ್ದು ಬೇಕಲ್ಲ ಆ ಸ್ಟಾಕನ್ನು ಇದು ಮಾಡ್ಬೋದು. ಆನಂತರ ಇಲ್ಲಿ ನೀವು ಸರ್ಚ್ ಕೂಡ ಮಾಡ್ಬೋದು ನಿಮ್ಗೆ ಯಾವ ಸ್ಟಾಕ್ ಬೇಕಾ. ಉದಾಹರಣೆಗೆ ನೋಡ್ಬೋದು ಟಾಟಾ ಮೋಟರ್ಸದ್ದು ನಾವು ಇದನ್ನು ನೋಡೋದಾದ್ರೆ ಇಲ್ಲಿ ಟಾಟಾ ಮೋಟರ್ಸ್ ಲಿಮಿಟೆಡ್ ಐತಲ್ಲ, ಈ ರೀತಿಯಾಗಿ ಸರ್ಚ್ ಮಾಡುವ ಮೂಲಕ ಟಾಟಾ ಮೋಟರ್ಸು ಕೂಡ ನೀವು ಶೇರನ್ನು ಬೈ ಮಾಡುವ ಒಂದು ಇದಿರ್ತೈತಿ ಆಪರ್ಚುನಿಟಿ. ಇದ್ರೂ ಕೂಡ ಇಲ್ಲಿ ಆಪ್ಷನ್ ಚೈನ್ ಕೂಡ ನೋಡೋಕೆ ಸಿಗ್ತೈತಿ, ಇಂಟ್ರಾ ಡೇ ಕೂಡ ನೋಡೋಕೆ ಸಿಗ್ತೈತಿ, ಎಲ್ಲ ಥರ ಇದನ್ನು ಸಿಗ್ತಾವು. ಈ ರೀತಿಯಾಗಿ ನೀವು ಗ್ರೋ ಆ್ಯಪ್ ಒಳಗೆ ಒಂದು ಟ್ರೇಡಿಂಗ್ ಆಗಲಿ ಅಥವಾ ಮ್ಯೂಚುವಲ್ ಫಂಡ್ SIP ಆಗಲಿ ಅಥವಾ ಫ್ಯೂಚರ್ ಆ್ಯಂಡ್ ಆಪ್ಷನ್ ಚೈನ್ ಮೂಲಕ ಟ್ರೇಡಿಂಗ್ ಮಾಡೋದಾಗಲಿ ಈ ರೀತಿಯಾಗಿ ಮಾಡ್ಬೋದು. ಎಲ್ಲ ಗ್ರೋ ಆ್ಯಪ್ ಬಗ್ಗೆ ನಿಮ್ಗೆ ಡೀಟೇಲ್ಸ್ ತಿಳಿದೈತೆ ಅಂದ್ಕೊಂಡು ಇದನ್ನ ಲೆಂದಿಯಾಗಿ ಮಾಡ್ತಾರೋ, ಇದ್ದಿದ್ದನ್ನು ಭಾಳಷ್ಟು ಹೇಳ್ತಾರೆ. ಸುಳ್ಳು ಅಷ್ಟು ಟೈಮ್ ವೇಸ್ಟ್ ಮಾಡೋದು ಬೇಡ. ಆದ ಕಾರಣಕ್ಕೆ ಸ್ಪೀಡಾಗಿ ಸ್ಮಾರ್ಟಾಗಿ ಎಕ್ಸ್ಪ್ಲೇನ್ ಮಾಡಿದನು. ಈ ರೀತಿಯಾಗಿ ನೀವು ಒಂದು ಗ್ರೋ ಆ್ಯಪ್ ಒಳಗೆ ಟ್ರೇಡ್ ಮಾಡ್ಬೋದು. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದು ಮಿಸ್ ಮಾಡಬೇಡ್ರಿ. ಯಾಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ಟ್ರೇಡಿಂಗ್ ರಿಲೇಟೆಡ್ ಎಲ್ಲ ವಿಡಿಯೋಗಳು ಫ್ರೀಯಾಗಿ ಸಿಗ್ತಾವೆ. ಫ್ರೀ ಆಫ್ ಕಾಸ್ಟ್ ಒಳಗೆ ನೀವು ಟ್ರೇಡಿಂಗನ್ನು ಕಂಪ್ಲೀಟಾಗಿ ಕಲಿಬೋದು. ಅದ ಕಾರಣಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿರಿ.